Good morning. Myself, Dr. JB Mani from Eye Care and Heart Care Center, Manjri. ನಾವಿಲ್ಲಿ ಒಂದು ಪೇಷಂಟ್ ಪಂಚಕರ್ಮ ಟ್ರೀಟ್ಮೆಂಟ್ ಅಂಡರ್ ಡಾಕ್ಟರ್ ಸೀಮಾ ಮನೆ ಐ ಕೇರ್ ಅಥವಾ ಆಯುರ್ವೇದಿಕ್ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ವೈಸ್ ನಾವು ಪಂಚಕರ್ಮ ಟ್ರೀಟ್ಮೆಂಟ್ ಮೋರ್ ದ್ಯಾನ್ ಡೈಲಿ 10 to 12 ಪಂಚಕರ್ಮ ನಮ್ಮ ಇಲ್ಲಿ ಚಾಲು ಇರ್ತಾವೆ. ಮಾರ್ನಿಂಗ್ 8 o'clock ಸ್ಟಾರ್ಟ್ ಆಗ್ತೈತೆ ಪಂಚಕರ್ಮ, ಈವ್ನಿಂಗ್ 7 o'clock ತನಕ ಪಂಚಕರ್ಮ ಟ್ರೀಟ್ಮೆಂಟ್ದ ಟೈಮ್ ಇರ್ತೈತಿ. ಆ ಥರ ಬುಕಿಂಗ್ ವೈಸ್ ನಾವು ಪಂಚಕರ್ಮ ಮಾಡ್ತಿರ್ತೇವೆ. ಸಚ್ ಲೈಕ್ ಈಗ ಒಂದು ಪೇಷಂಟ್ ಇಲ್ಲಿ ಬಂದ ಟ್ರೀಟ್ಮೆಂಟ್ ಮುಗಿಸಿ ಇಲ್ಲಿ ಹೋಗ್ತಾ ಇದ್ದಾರೆ. ಪೇಷಂಟ್ಸ್ ಬಂದಾಗ ಅವರು ಮೇನ್ ಪ್ರಾಬ್ಲಮ್ ಫ್ರೋಜನ್ ಶೋಲ್ಡರ್ ಅಂತೀವಿ ನಾವು. ಸರ್ವೈಕಲ್ ಪೇನ್, ವಿತ್ ಶೋಲ್ಡರ್ ಪೇನ್ಸ್ ಸಿವಿಯರ್ ಇತ್ತು. ನೋಟ್ ಕೇಸ್ ಆಫ್ ಡಯಾಬಿಟಿಸ್ ಐತಿ, IH ಐತಿ, ಮೈಲ್ಡ್ ಹೈಪರ್ ಟೆನ್ಷನ್. ಪೇಷಂಟ್ ಬಂದಾಗ ವೇಟ್ ಬಿ ಸ್ವಲ್ಪ ಹೆಚ್ಚಿತ್ತು. ನಾವು ಟುಡೇ ಇಸ್ 10th ಡೇ. ಅವ್ರಿಗೆ ಹೀಲಿಂಗ್ ಇನ್ನು ನಮ್ಮ ಐ ಕೇರ್ದಾಗ ಹೆಂಗೆ ಪೇಷಂಟ್ ಅಂಡರ್ ಪಂಚಕರ್ಮ ಟ್ರೀಟ್ಮೆಂಟ್ದಾಗ ಅವ್ರಿಗೆ ಅನುಭವಿಸಿದಾರು ಅದು ಅವ್ರ ಮಾತನ್ನು ನಾವು ಇಲ್ಲಿ ಅವರಿಂದ ಕೇಳೋಣ. ಊರು ಯಾವ್ದು ನಿಮ್ಮದ? ಇಂಗ್ಳಿ ಪ್ರಾಪರ್ ಇಂಗ್ಳಿ ರೀ. ಒಂದು 10 ವರ್ಷದ ಸಮಸ್ಯೆ ಐತ್ರಿ ನನಗೆ. ಇದು ಎಷ್ಟು ವರ್ಷ? ಒಂದು 10 ವರ್ಷ ಐತ್ರಿ. 10 ವರ್ಷ ರೀ. MRI ಐತ್ರಿ, ಎಕ್ಸ್ರೇ, MRI, ECG ಎಲ್ಲ ಮಾಡಿದ್ರಿ. ಅದ್ರ ಒಟ್ಟು ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಪೇನ್ ರೀ ಕಂಟಿನ್ಯೂ ಬರೋದ್ರಿ. ಮತ್ತು ಒಟ್ಟು ಸೊಲ್ಯೂಷನ್ ಸಿಗ್ತಾ ಇಲ್ಲ. ಇದು ಸಾಂಗ್ಲಿ ಅದು ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರಿ, ತಾತ್ಪರ್ಯ ರಿಲೀಫ್ ಆಗೋದ್ರಿ. ಮತ್ತು ಆಯ್ತು. ಈಗ 10 ದಿವಸ ಏನು ಮಾಡ್ಕೊಂಡ್ರಿ, ಈಗ ಚಲೋ ರಿಲೀಫ್ ಆಯ್ತು. ಹಾವು ಪಂಚಕರ್ಮ ಟ್ರೀಟ್ಮೆಂಟ್ಸ್ ನಮ್ಮಲ್ಲಿ ಈಗ ಬಂದಾಗ ನಿಮ್ಗೆ ತ್ರಾಸ ಏನಿದ್ದು ಇಂದ ನಾವು ಡಿಚಾರ್ಜ್ 10 ದಿವಸಲೇ ಮಾಡ್ತೇವೆ. ಇದು ಆ ಬಂದಾಗಿನ ತ್ರಾಸದಾಗ ಈ ತ್ರಾಸದಾಗ ಅಂಡರ್ ಆಯುರ್ವೇದಿಕ್ ಪಂಚಕರ್ಮ ಟ್ರೀಟ್ಮೆಂಟ್ದಾಗ ನಿಮ್ಮ ಅನುಭವ ಹೆಂಗೆ ಅನಿಸ್ತೈತೆ? ಲಾಟ್ ಆಫ್ ಡಿಫರೆನ್ಸ್, ಭರ್ಪೂರ್ ಡಿಫರೆನ್ಸ್ ಆಗಿದೆ. ಸ್ಟಾರ್ಟಿಂಗ್ ತಾವು ಪೇನ್ ಕಂಡಪಟ್ಟಿದ್ರಿ, ಈಗ ಒಂದ್ ಸೈಡ್ ಮಲ್ಕೋಕು ಆಗೋಲಾಗ್ತೈತ್ರಿ. ಈಗ ಒಂದ್ ಸೈಡ್ ಮಲ್ಕೋದ್ರೆ ಕಂಡಪಟ್ಟಿ ತ್ರಾಸ ಆಗ್ತದೆ. ಈಗ ಯಾವುದೇನೋ ಸಮಸ್ಯೆ ಇಲ್ಲ. ಬಂದ ನಂತರ 3ನೇ ದಿವಸ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈಗ ಟೋಟಲಿ ರಿಲೀಫ್ ಆಗಿದೆ. ನಿಮ್ಮ ಇಲ್ಲಿ ಟ್ರೀಟ್ಮೆಂಟ್ ಹಾಸ್ಪಿಟಲ್ ನಿಮಗೆ ಬಂದಾಗ ಸಮ್ ಹಾಸ್ಪಿಟಲ್ಗೆ ಅನಿಸೋದು ನ್ಯಾಚುರಲ್ ಟ್ರೀಟ್ಮೆಂಟ್? ನ್ಯಾಚುರಲ್ ಹಾಸ್ಪಿಟಲ್ ಕ್ಯಾನ್ಸಲ್ ಹಾಸ್ಪಿಟಲ್ ನ್ಯಾಚುರಲ್ ನಿಮ್ಮ ಶೆಡ್ಯೂಲ್ ಹೆಂಗೆ ಕೊಟ್ರಿ ಇಲ್ಲಿ ಬಂದಾಗ? ಫಸ್ಟ್ ಹಿಡಿದು ಸತ್ತೆ ಬಾರದಾಗ ಟೈಮ್ ಯಾವಾಗ ಹೋದಿದ್ದು ಗೊತ್ತಾಗಲ್ಲ. ಏನೇನು ಮಾಡಿರಿ ನೀವು ಇಲ್ಲಿ ಬಂದಾಗ? ಏನೇನು ಮಾಡಿರಿ? ಫಸ್ಟ್ ಬರ್ತಲ್ಲ ರೀ ನಿಮ್ದು ಲೆಕ್ಚರ್ ಇದ್ರ ಲೈಫ್ ಮ್ಯಾನೇಜ್ಮೆಂಟ್ ಬದಲ್ರಿ, ಅದಂತೂ ಕೇಳೋಕೆ ಇರ್ತೈತ್ರಿ. ಅದು ಕೇಳೋ ಸಲುವಾಗಿ ಜಲ್ದಿ ಅದು ಬರ್ತಿದ್ರು ನಾವು. ಅದಷ್ಟೇ ಆದಾಗನ ಯೋಗ ರೀ, ಯೋಗ ಪ್ರಾಣಾಯಾಮ ಹಾಕೊಳ್ಳಿ ನಿಮ್ ಪಂಚಕರ್ಮ ಸ್ಟಾರ್ಟ್ ಆಗ್ತಿದ್ರಿ. ಒನ್ ಬೈ ಒನ್ ಒಂದ್ಗಿಂತ ಒಂದು ಮತ್ತೆ ರಿಲ್ಯಾಕ್ಸ್ ಆಗುವಂತಾವ ಅದಾವ್ರಿ. ಯಾವುದು ಅಂದ್ರೆ ಶಾರೀರಿಕ ತ್ರಾಸ ಅಂತ ಆಗ್ಲಿಲ್ಲ. ನಮ್ಗೆ ಹೆಂಗ್ ಅನಿಸ್ತೀರಿ, ಮೊದಲು ಹೆಂಗಾಯ್ತು ಪಂಚಕರ್ಮ ಮಾಡ್ಕೊಂಡ್ರ ಅಶಕ್ತನ ಬರ್ತೈತಿ, ವೀಕ್ನೆಸ್ ಬರ್ತೈತಿ, ಮಾಡ್ಕೋಬೇಡ್ರಿ ಅಂತ ಅನ್ಸ್ಕೆ ಆಗ್ತೈತಿ. ನಾನು 2 ದಿವಸ ನಾವು ಮತ್ತೆ ದೂರ ಇತ್ತು, ಪ್ರಾಬ್ಲಮ್ ಇಲ್ಲಿ ಬಂದ ನಂತರ ನೀವು ಏನ ರಿಲ್ಯಾಕ್ಸೇಷನ್ ಕೊಟ್ರಿ, ಏನೂ ಆಗಂಗಿಲ್ಲ, ಒಟ್ಟು ಅನ್ಸಬೇಡ್ರಿ ಏನೋ ಒಂದು ಧೈರ್ಯ ಕೊಟ್ರಿ. ಅದರಿಂದ ಮತ್ತೆ ಖರೆ ಬೆಸ್ಟ್ ಬೆಸ್ಟ್. ನಿಮ್ಗೇನು ತ್ರಾಸ ಐತಿ? ತ್ರಾಸ ಐತಿ. ಒಂದ್ ಸ್ವಲ್ಪ ವೇಟ್ ಲಾಸ್, ಒಂದ್ 2-3 kg ವೇಟ್ ಕಮ್ಮಿ ಆಗೈತಿ. ಖರೆ ನಾನು ಹಗರ್ ಅನ್ಸತ್ತೆ, ಚಲೋ ಅನ್ಸತ್ತೆ. ಮೇಡಮ್ ಟ್ರೀಟ್ಮೆಂಟ್ ಹೆಂಗ? ಮೇಡಮ್ ಟ್ರೀಟ್ಮೆಂಟ್ ಚಲೋ ಐತಿ, ಬೆಸ್ಟ್ ಐತಿ. ಎಸ್, ಆಲ್ ಆಯುರ್ವೇದಿಕ್ ಡಿಪಾರ್ಟ್ಮೆಂಟ್ ಅಂಡರ್ 9-10 ಟೈಪ್ ಹ್ಯಾಂಗ್ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ. ಚಲೋ ಮತ್ತೆ ಅಡ್ವಾನ್ಸ್ಡ್ ಅದಾವ, ಎಲ್ಲ ಅಡ್ವಾನ್ಸ್ ಅದಾವ. ಈ ಟೈಪ್ ಅಲ್ಲಿ ನಮ್ಮ ಊರ್ ಸಮೀಪ ಹಿಂಗೆ ವ್ಯವಸ್ಥೆ ಸಿಕ್ಕೋದಿನ ಅನ್ಸೋದಾಗಿದೆ. Yes. The patients today is the last day for the patient. Actually happy ಐತಿ ಬಿಡ್ರಿ, ನನಗೆ ಹ್ಯಾಪಿ ಅನ್ಸಿತ್ತು. Yes sir. ಗುಡ್. ಬಂದಿಗೆ ಏನು ಮೆಸೇಜ್ ಕೊಡ್ಬೋದು? ಇಲ್ಲಿ ನಮ್ಮ ಊರ್ ಸಮೀಪ ಇಂಥ ವ್ಯವಸ್ಥೆ ಸಿಗ್ತಿತ್ತಂದ್ರೆ ಅದು ರಿಪ್ಲೇಸ್ ನಾವು ತಗೋಬೇಕು. ಅನ್ನೆಸರಿ ಸರ್ಜರಿ ಮಾಡ್ಕೋತ ಹೋಗ್ತಿತ್ತು ನಾವು. ಬೆಸ್ಟ್ ಆಪ್ಷನ್ ಐತಿ. ಬಾಡಿ ಡಿಟಾಕ್ಸ್ ಆಗೈತಿ, ಯಾವ ಸಮಸ್ಯೆ ಇದ್ರೂ ಕ್ಲಿಯರ್ ಆಗ್ತಾವ ಅನ್ನೋದು ಒಂದು ವಿಶ್ವಾಸ. ಆಲ್ವೇಸ್ ನನಗೆ ನಿದ್ದೆ ಚಲೋ ಆಗ್ತೈತಿ, ಹಸು ಚಲೋ ಆಗತ್ತಾವು, ರಿಲ್ಯಾಕ್ಸ್ ಐತಿ, ಫ್ರೆಶ್ ಆಗಿ. Yes. You are feeling better. Exam better. Okay. Right. This patients is today we finished the 10th day. ಪಂಚಕರ್ಮ ಇದು ಮುಗ್ತಾ ಇದೆ ಅವ್ರದ. The patients is ಅವರ ಮಾತಲ್ಲಿ ನಾವು ಇಂದ ಎಲ್ಲ ಅವ್ರದ್ದು ಅನುಭವಿಸಿದ ಟ್ರೀಟ್ಮೆಂಟ್ ಬಗ್ಗೆ ಅವರು 4 ಮಾತು ಚಲೋ ಹೇಳಿದರು. ಹಂಗೆ ಪೇಷಂಟ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಇತ್ತಂದ್ರೆ ಶುಡ್ ಬಿ ಪೇಷಂಟ್ ಆರ್ ಎಜುಕೇಟೆಡ್. ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಅಬೌಟ್ ದಿ ಹೆಲ್ತ್ ಸಲುವಾಗಿ ನಾವು ಏನು ಮಾಡಬೇಕು, ಏನು ಟ್ರೀಟ್ಮೆಂಟ್ ಸಲುವಾಗಿ ಚಾಯ್ಸ್ ಇರಬೇಕು. ಆ್ಯಂಡ್ ಥರ್ಡ್ ಇಸ್ ಚಾಯ್ಸ್ ಆಫ್ ಡಾಕ್ಟರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಸ್, ಆಲ್ ಟ್ರೀಟ್ಮೆಂಟ್ಸ್ otherwise all doctors something is difference in every patients. Such like a patient ಎಲ್ಲರ ಕಡೆ ತಿರುಗಾಡಿ ಬಂದಾಗಲಿ, ಸಾಂಗ್ಲಿ ಆಯಿತು, ಅವ್ರ ಟ್ರೀಟ್ಮೆಂಟ್ ಭಾಳ 10 ವರ್ಷದಿಂದ ಅವರು ಸಫರ್ ಇದ್ದಾರೋ,
ವಿ ಆಲ್ಸೋ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಎಲಿವೆ ಆಗ್ತೈತಿ ನಲ್ಲಿ ಕನ್ಫ್ಯೂಸ್ ಮೈಂಡೆಡ್ ಇದ್ರು ಬಂದಾಗ, ಬಟ್ ದೇ ಆರ್ ಬಿಲೀವರ್ಸ್. ನಮ್ಮ ಮೇಡಮ್ಗಳು ಅವ್ರ ಟ್ರೀಟ್ಮೆಂಟ್ ಅವ್ರ ಪದ್ಧತಿ ಎಲ್ಲ ಚೆಕಪ್ ಮಾಡಿ ಅವರ ಪಂಚಕರ್ಮದ ಎಲ್ಲ ಶೆಡ್ಯೂಲ್ ಫಿಟ್ ಮಾಡಿ ಪೇಷಂಟ್ 99.100% ಅಂದ್ರೆ ಬಿ ಈಸ್ ಹ್ಯಾಪಿ. ಸಚ್ ಲೈಕ್ ಪೇಷಂಟ್ಸ್ ಪಂಚಕರ್ಮ ಆಯುರ್ವೇದಿಕ್ದಾಗ ಭಾಳ ಟ್ರೀಟ್ಮೆಂಟ್ ಭಾಳ ಚಲೋ ಇದೆ. ಪಂಚಕರ್ಮ ಅಂದ್ರೆ ಸ್ನೇಹನ್ಸ್, ವೇದನ್ಸ್, ಶಿರೋಧರ, ಬಸ್ತಿ, ಬಾಕಿದೆಲ್ಲ ರಕ್ತ ಮೋಕ್ಷಣ, ಅದ್ರ ಜೊತೆ ಅಗ್ನಿಕರ್ಮ, SOS, ಸಮ್ ಅದರ್ ಟ್ರೀಟ್ಮೆಂಟ್ಸ್ ಅಸೋಸಿಯೇಟೆಡ್ ವಿತ್ ಸಪೋರ್ಟಿಂಗ್ ಟ್ರೀಟ್ಮೆಂಟ್. ಇದರಿಂದ ಪೇಷಂಟ್ ಭಾಳ ಅಂತ ರಿವರ್ಸ್ ಬಾಡಿಗೆ ಡಿಟಾಕ್ಸ್ ಆಗ್ತಾವಿದೆ. ಪೇಷಂಟ್ಗೆ ಅಡ್ವೈಸ್ ನಮ್ಮ ಐ ಕೇರ್ದಿಂದ ಇದು ಹೇಳ್ಬೋದು ಕಿ ಯಾವುದೋ ಒಂದು ಟ್ರೀಟ್ಮೆಂಟ್ ಬೇಕಾದ್ರೆ ನಿಮಗೆ ಆ ಟ್ರೀಟ್ಮೆಂಟ್ ಬಗ್ಗೆ ನೀವು ಎನ್ಕ್ವೈರಿ ಮಾಡಿರಿ, ಅದ್ರ ಬಗ್ಗೆ ಅಭ್ಯಾಸ ಮಾಡಿರಿ, ನಮಗೆ ಎಷ್ಟು ಯೂಸ್ಫುಲ್ ಆಗ್ತೈತಿ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡಿರಿ. ದೆನ್ ಓನ್ಲಿ ಯು ಅಡ್ವೈಸ್ ಟು ದ ಪೇಷಂಟ್ ಆಲ್ಸೋ. ಆ್ಯಂಡ್ ಸಚ್ ಲೈಕ್ ಪೇಷಂಟ್ ಕ್ಯೂರ್ ವಿತ್ ದಿಸ್ ಆಲ್ ಪಂಚಕರ್ಮ ಟ್ರೀಟ್ಮೆಂಟ್ಸ್. ಆ ಪೇಷಂಟನ್ನು ಹ್ಯಾಪಿ ಆಗ್ತಾ ಹೋಗ್ತಾ ಇದ್ದು ನಮಗೂ ಆನಂದ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಗುಡ್ ಕಮೆಂಟ್ಸ್ ಅಬೌಟ್ ಅಸ್ ಅವರ್ ಟ್ರೀಟ್ಮೆಂಟ್ ಆಲ್ಸೋ ಆ್ಯಂಡ್ ಅವರ್ ಹಾಸ್ಪಿಟಲ್ ಆಲ್ಸೋ. ಥ್ಯಾಂಕ್ ಯು.